ನಮಸ್ತೆ ವೀಕ್ಷಕರೇ, ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ನೂರಾರು ಭಕ್ತ ಮಹಾಶಯರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಸಮಯದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಮಾತನಾಡಿ, ಯಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳಿಂದ 5 ರಿಂದ 6 ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ದೇವರ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ದೇವರ ಪೂಜೆ ಮತ್ತು ಅನ್ನಸಂತರ್ಪಣೆ ನಡೆಯಿತು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ತ್ಯಾಗರಾಜ್, ಕೋಕರೆ ಸತೀಶ್ ಗೌಡ, ಹಲವು ಮುಖಂಡರು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ದರು. ವರದಿ ರಾಜು ಗೌಡ. ದೇವಸ್ಥಾನದ ಹತ್ರ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇರ್ತಾರೆ. ಇದು ಪ್ರತಿ ಮಾಡ್ತಾ ಇರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಏನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇವತ್ತು 5,000 ರಿಂದ 6,000 ಜನ ಇಲ್ಲಿ ಒಂದು ಊಟವನ್ನ ಸೇವನೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಏನಿಲ್ಲಿ ಕೆಲಸ ಮಾಡ್ತಾರೆ ಪಾಪ ಕಾರ್ಯಕರ್ತರು, ನಮ್ಮ ಹುಡುಗರು ಇಲ್ಲಿ ಒಂದು 30 ರಿಂದ 40 ಜನ ಹುಡುಗರು ಒಂದು 3 ದಿನ ಕೆಲಸ ಕಾರ್ಯ ಬಿಟ್ಟು ಇದೇ ಕೆಲಸದಲ್ಲಿ ತೊಡಗಿ ಈ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡ್ತಾರೆ. ಅದೇ ರೀತಿ ಇವತ್ತು ಏನು ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಏನು ಮಟ್ಪಾಲ್ ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, ಅಗ್ರಹಾರ, ತಮ್ಮನಹಳ್ಳಿ, ಬೆನ್ಮಂಗ್ಲ ಇವರೆಲ್ಲ ಸೇರಿ ಇಷ್ಟೆಲ್ಲ ಜನ ಸೇರಿ ಇಲ್ಲಿ ಬಂದು ಅನ್ನಸಂತರ್ಪಣೆ ಮಾಡ್ತಾರೆ. ಇವತ್ತಿನ ದಿವಸ ಯಲಿಯೂರಲ್ಲಿ ಪ್ರತಿ ಮನೆಯಲ್ಲಿ ಅಡುಗೆಯನ್ನು ಮಾಡಿಸ್ತಿಲ್ಲ, ಇಲ್ಲೇ ಮಾಡಿರ್ತಾರೆ. ಅದನ್ನು ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ತಿನ್ಕೊಂಡು ಹೋಗಿ ಇವತ್ತು ಈ ದೇವ್ರ ಎಲ್ಲ ಪಾತ್ರರಾಗಿರ್ತಾರೆ. ಇದೇ ರೀತಿ ದೇವರನ್ನು ನಮ್ಮ ಯಲಿಯೂರನ್ನ ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡ್ಕೊಂಡು ಬಂದೈತೆ. ಹಂಗಾಗಿ ದೇವ್ರ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ.